ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803003030. ಅಟ್ಟಿಕಾ ಗೋಲ್ಡ್ ಕಂಪನಿ. ಹಾಂ ಸರ್, ಈಗ ತಾವೇ ಹೇಳ್ದಾಗೆ ಸರ್, ಈಗ ನೋಡಿ ಕೇರಳದಲ್ಲೂ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ, ಆ ಕಡೆ ಮಹಾರಾಷ್ಟ್ರದಲ್ಲೂ ಕೂಡ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಸರ್. ಬಟ್ ಕರ್ನಾಟಕದಲ್ಲಿ ಆ ಎರಡೂ ರಾಜ್ಯಗಳಿಗೆ ಹೋಲಿಸಿಕೊಂಡರೆ ಸರ್ ವಾಡಿಕೆಯಂತೆ ಬರಬೇಕಾಗಿರುವಂತಹ ಮಳೆಯ ಪ್ರಮಾಣ ಕಡಿಮೆ ಆಗಿದೆ. ತಾವು ಹೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸರ್ ಈಗ ಒಂದು ವಾರದಿಂದ ಪಿಕಪ್ ಆಗಿದೆ ಸರ್, ಅಲ್ಲಿ ಕೂಡ ಮಳೆ. ಅದರ್ವೈಸ್ ನಾನು ದಿನ ಕೇಳ್ತಿದ್ದೆ ಮಳೆ ಬಂತ ಅಂತ. ಯಾಕಂದ್ರೆ ನಮಗ್ ಮಳೆ ಅಂದ್ರೇನೆ ಒಂಥರ ಏನು ಆಯ್ತಪ್ಪ ನೆಮ್ಮದಿಯ ಸಂಕೇತ ಅಂತ ಅನ್ಸುತ್ತೆ. ಸೊ ಯಾಕೆ ಸರ್ ಮಹಾರಾಷ್ಟ್ರ ಕೇರಳ ಆ ಭಾಗದಲ್ಲಿ ಇರುವಂತಹ ಮಳೆಯ ಪ್ರಮಾಣ ನಮಗೆ ಕರ್ನಾಟಕಕ್ಕೆ ಒಂದ್ ಸ್ವಲ್ಪ ಕಡಿಮೆ ಆಗಿದೆ ಅಲ್ಲ ಸರ್? ಇಲ್ಲ, ಈಗ ಏನಾಯ್ತು, ಕೇರಳಗೆ ಮುಂಗಾರು ಎಂಟ್ರಿ ಆಗೋದು ಕೇರಳ ಆಗಿದ್ದರಿಂದ ಅಲ್ಲಿ ಒಂದು ಸಿಸ್ಟಮ್ ಆಕ್ಚುಲಿ ಹಂಗ್ ನೋಡಿದ್ರೆ ನಿಮ್ಗೆ ಕೇರಳದಲ್ಲಿ ಸಹ ಮಳೆ ಕಡಿಮೆ ಆಗಿದೆ ಸರ್. ಈಗ ಒಂದು ಬಿಟ್ರೆ ಕರ್ನಾಟಕ ಮತ್ತೆ ಕೇರಳಗೆ ಮಳೆ ಏನು ನಮ್ಗೆ 60% ಮಲೆನಾಡಲ್ಲಿ ಕೊರತೆ ಇತ್ತು ಜೂನ್ ಎಂಡ್ವರೆಗೂ. ಅದೇ ತರ ವಯನಾಡು ಅಂತ ಇವಾಗ ಏನ್ ಕರಿತೀವಿ ಅಲ್ಲಿ ಸಹ 58% ಕೊರತೆ ಇತ್ತು ಮಳೆ ಜೂನ್ ಎಂಡ್ವರೆಗೂ ನೋಡಿದಾಗ. ಈಗ ಮಳೆ ಬರ್ತಿರೋದು ಅದೇ ತರ ಮಹಾರಾಷ್ಟ್ರದಲ್ಲಿ, ದೇಶದಲ್ಲಿ ಅತಿ ಹೆಚ್ಚು ಕೊರತೆ ಇದ್ದಿದ್ದು ರಾಜ್ಯ ಅಂದ್ರೆ ಮಹಾರಾಷ್ಟ್ರ. ಈಗ ಕಳೆದ 6 ದಿನಗಳಲ್ಲಿ ಏನು ಸಿಸ್ಟಮ್ ನಮ್ಗೆ ಬಂಗಾಳ ಕೊಲ್ಲಿಯಲ್ಲಿ ಈ ಲೋ ಪ್ರೆಷರ್ ಕ್ರಿಯೇಟ್ ಆಯ್ತು, ವಾಯುಭಾರ ಕುಸಿತ ಕಂಡು ಬಂದಾಗ ಈ ಕಡೆಯಿಂದ ತೈವಾಂಶ ಬರುತ್ತೆ, ಮೋಡಗಳನ್ನ ಎಳ್ಕೊಂತದ ಆ ಕಡೆ, ಅವಾಗ ಈ ಭಾಗದಲ್ಲಿ ಹೆಚ್ಚು ಮಳೆ ಆಯ್ತು ನಮ್ಗೆ. ಇದು ಬಹಳ ದಿವಸ ಇರಲ್ಲ, ನಾನು ಹೇಳ್ತೀನಿ ಕೇಳಿ, ಇನ್ನೊಂದು ವಾರದಲ್ಲಿ ಈ ಮಳೆ ಪ್ರಮಾಣ ಎಲ್ಲ ಕಡಿಮೆ ಆಗ್ತದೆ. ಮುಂದಿನ ದಿನಗಳಲ್ಲಿ ಇನ್ನು ಕೊರತೆ ಆಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಹಂಗಲ್ಲ ಸರ್, ಇದು ಫ್ಲೋ ಹಿಂಗೆ ಈ ಜುಲೈ ಆಗಸ್ಟ್ ಕೊನೆವರೆಗೂ ಹಿಂಗೆ ಈ ಫ್ಲೋ ಇರಲ್ವಾ ಸರ್ ಮಳೆದು? ಇಲ್ಲಿ ಮೋಸ್ಟ್ಲಿ ಇವಾಗ ಯಾಕಂದ್ರೆ ಫೋರ್ಕಾಸ್ಟ್ ಅವೆಲ್ಲ ನೋಡಿದಾಗ ಇನ್ನು ಎಲ್ಲಿನೋ ಅಂತ ನಾವ್ ಏನ್ ಕರೀತಾ ಇದ್ವಿ ಅದು ಈಗ ಬಿಗಿನಿಂಗ್ ಅಲ್ಲಿ ಇದೀವಿ. ಈಗ ಬಿಗಿನಿಂಗ್ ಅಲ್ಲಿ ಇರೋದು, ಅದರ ಇಂಪ್ಯಾಕ್ಟ್ ಇನ್ನು ನಮ್ಗೆ ಗೊತ್ತಾಗ್ತಾ ಇಲ್ಲ. ಮುಂದಿನ ದಿನದಲ್ಲಿ ಅದರ ಇಂಪ್ಯಾಕ್ಟ್ ಗೊತ್ತಾಗೋದು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಈ ತದನಂತರ ಆಗಸ್ಟ್, ಜುಲೈ ತದನಂತರ ಏನ್ ದಿನಗಳಿದಾವೆ ಅವು ಬಹಳ ಕ್ರೂಷಿಯಲ್ ಆಗಿರ್ತದೆ. ಅದ್ರಲ್ಲಿ ನೆಕ್ಸ್ಟ್ ಬೇಸಿಗೆ ನಾವು ನೀರು ಕಾಪಾಡ್ಕೊಂಡ್ಲೇಬೇಕಾಗ್ತದೆ. ನೆಕ್ಸ್ಟ್ ಬೇಸಿಗೆ ಕುಡಿಯೋ ನೀರು, ಆಮೇಲೆ ಅಂತರ್ಜಲದ ಮಟ್ಟ ಕುಸಿತದೆ. ಇವೆಲ್ಲನೂ ಪ್ರಾಬ್ಲಮ್ ಆಗೋದ್ರಿಂದ ಈಗ್ಲಿಂದಾನೇ ಪೂರ್ವ ಸಿದ್ಧತೆ ಮಾಡ್ಕೊಂಡು ಜಾಸ್ತಿ ನಿರ್ವಹಣೆ ಏನಿದೆ, ಸಪ್ಲೈ ಕಡೆ ಅಲ್ಲ ಡಿಮ್ಯಾಂಡ್ ಸೈಡ್ ಇದು ನಿರ್ವಹಣೆ ಮಾಡ್ಬೇಕು ನಾವು. ನೀರಿನ ನಿರ್ವಹಣೆ ಸರಿಯಾಗಿ ಮಾಡದೇ ಇದ್ರೆ ಮುಂದಿನ ದಿನದಲ್ಲಿ ಬಹಳ ಅಭಾವ ಸೃಷ್ಟಿಯಾಗೋ ಸಾಧ್ಯತೆಗಳು ಜಾಸ್ತಿ ಇರ್ತದೆ ನಮ್ಮ ರಾಜ್ಯದಲ್ಲಿ. ಎಸ್ ಸರ್, ಡೆಫಿನೆಟ್ಲಿ ಸರ್. ಈಗ ತಾವೇ ಹೇಳಿದ ಹಾಗೆ ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ಉತ್ತರ ಕನ್ನಡ ಇಲ್ಲೆಲ್ಲ ಓಕೆ, ಅಥವಾ ಮಲೆನಾಡು. ಬಟ್ ಬಾಗಲಕೋಟೆ, ವಿಜಯಪುರ, ಕೊಪ್ಪಳ, ರಾಯಚೂರು, ಕಲಬುರಗಿ, ಬೀದರ್, ಯಾದಗಿರಿಯಲ್ಲಿ ಮೋಡ ಕವಿದ ವಾತಾವರಣ ಇದೆ, ಆದ್ರೆ ಭಾರಿ ಪ್ರಮಾಣದ ಮಳೆಯ ಸುದ್ದಿ ಬರ್ತಾ ಇಲ್ಲ ಸರ್. ಬೆಂಗಳೂರಲ್ಲಿ ನೋಡಿ ಮೇಡಮ್, ಬೆಂಗಳೂರಲ್ಲಿ ಬರೀ ಗಾಳಿ ಅಲ್ಲ ಸರ್, ಬಟ್ಟೆ ಹೊರಗೆ ಒಣಗಾಕೋದು ಮತ್ತೆ ಒಳಗ್ ತಗೊಂಡ್ ಬಂದ್ ಹಾಕೋದು, ಇದ್ದಕ್ಕಿದ್ದಂತೆ ಮೋಡ ಕವಿದ ವಾತಾವರಣ, ಆಮೇಲೆ ಇದ್ದಕ್ಕಿದ್ದಂತೆ ಒಂದ್ ಸ್ವಲ್ಪ ಬಿಸಿಲು ಚಿಗುರುತ್ತೆ. ಏನಂತ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಸರ್ ಬೆಂಗಳೂರಿನಲ್ಲಂತೂ ವೆದರ್ನ. ಹೌದು ಮೇಡಮ್, 3 ದಿವಸ ಮಲೆನಾಡಲ್ಲಿ ಮಳೆ ಇರ್ತದೆ ಮೇಡಮ್. ಅದಾದ ನಂತರ ಮಳೆ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಅಂತ. ಸೊ ಎಲ್ಲಿನೋ ಎಫೆಕ್ಟ್ ಈಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇರೋದ್ರಿಂದ ಅದು ಎಲ್ಲಿ ಆಗಸ್ಟ್ ಎಂಡ್ ವರೆಗೂ ಕೂಡ ಅದೇ ಎಫೆಕ್ಟ್ ಮುಂದುವರಿಯುತ್ತಾ ಅಥವಾ ಏನು ಕ್ಷೀಣಿಸುತ್ತಾ? ನಮ್ಗೆ ಈ ವರ್ಷದ ಎಂಡ್ ವರೆಗೂ, ಈ ವರ್ಷ ಬೇಸಿಗೆವರೆಗೂ. ಹೌದು. ಥ್ಯಾಂಕ್ ಯು ವೆರಿ ಮಚ್ ಸರ್ ಶ್ರೀನಿವಾಸ್ ರೆಡ್ಡಿ ಅವರು. ಇಷ್ಟೊತ್ತು ತುಂಬಾ ಸವಿಸ್ತಾರವಾಗಿ ತಾವು ಮಾಹಿತಿಯನ್ನ ಕೊಟ್ರಿ. ಥ್ಯಾಂಕ್ಸ್ ಅ ಲಾಟ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಕೇರಳದಲ್ಲೇ ಯಾಕೆ ಭೂಕುಸಿತಗಳು ಜಾಸ್ತಿ ಆಗುತ್ತೆ, ಕೇರಳದಲ್ಲೇ ಆದ ಹಾಗೆ ನಮ್ಮ ಪಶ್ಚಿಮ ಘಟ್ಟದಲ್ಲೂ ಕೂಡ ಆಗುವಂತಹ ಸಾಧ್ಯತೆ ಇದೆಯಾ, ಮತ್ತು ಕರ್ನಾಟಕದಾದ್ಯಂತ ಅದು ದಕ್ಷಿಣ ಒಳನಾಡು ಆಗಿರ್ಬೋದು, ಉತ್ತರ ಒಳನಾಡು, ಮಲೆನಾಡು, ಪಶ್ಚಿಮ ಘಟ್ಟ ಭಾಗದಲ್ಲಿ ಯಾವ ರೀತಿಯಾದಂಥ ಮಳೆ ಇದೆ ಮತ್ತು ಎಲ್ನಿನೋ ಎಫೆಕ್ಟ್ ಏನು, ಮತ್ತು ಕಾವೇರಿ ಬೇಸನ್, ಕಾವೇರಿ ಕೊಳ್ಳದ ರೈತರು ಯಾವ ರೀತಿ ಬೆಳೆಗಳನ್ನು ಬದಲಾಯಿಸ್ಕೊಳ್ಬೇಕು, ನೀರು ಬೇಡುವಂಥ ಬೆಳೆಗಳನ್ನು ಸದ್ಯಕ್ಕೆ ದೂರ ಇಡೋದು ಬೆಟರ್, ಈ ರೀತಿಯಂಥ ಹಲವಾರು ಉಪಯುಕ್ತವಾದಂಥ ಮಾಹಿತಿಗಳನ್ನು ಶ್ರೀನಿವಾಸ್ ರೆಡ್ಡಿ ಅವರು ಕೊಟ್ಟರು. ಇದು ಈ ಕ್ಷಣದ ಬ್ರೇಕಿಂಗ್ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.